ವಿಧಾನಸೌಧಕ್ಕೆ ನೀವು ಅಧಿಕಾರ ಸ್ವೀಕಾರ ಮಾಡಿ ಆ ಮೆಟ್ಟಿಲುಗಳ ಮೇಲೆ ನಿಮ್ಮ ಹಣೆಯನ್ನ ಇಟ್ಟು ಫೋಟೋ ಸೆಷನ್ ಮಾಡಿದ್ರಲ್ಲಪ್ಪ. ಮೊನ್ನೆ ವಿಧಾನಸಭೆ ಕಲಾಪ ಪ್ರಾರಂಭ ಆದಾಗ ವಿಧಾನಸಭೆಯ ಒಳಗೋಗ್ತಕ್ಕಂಥ ಒಂದು ಬಾಗಿಲೇನಿದೆ ಆ ಬಾಗಿಲಿಗೆ ಹಣ ಇಟ್ಟು ನಮಸ್ಕಾರ ಮಾಡ್ತೀರಿ. ಅದು ಒಂದು ಚಿತ್ರ ನಮ್ಮ ಮಾಧ್ಯಮದಲ್ಲಿ. ಮತ್ತೆ ವಿಧಾನಸಭೆಯ ಕಲಾಪದ ಅವರ ಮುಖ್ಯಮಂತ್ರಿಯ ಸೀಟ್ನಲ್ಲಿ ಕೂರ್ಲಿಕ್ಕೆ ಹೋದ್ರೆ ಆ ಮುಖ್ಯಮಂತ್ರಿಯ ಮುಂದೆ ಇರತಕ್ಕಂಥ ಟೇಬಲ್ಗೆ ಹಣ ಇಟ್ಟು ನಮಸ್ಕಾರ ಮಾಡಿ ಫೋಟೋ ತೆಗೆಸ್ಕೊಂಡಿದ್ದೀರಿ. ನಿಮ್ಮ ಆತ್ಮ ಮುಟ್ಟು ನೋಡ್ಕೊಳ್ರಿ ಕಾಂಗ್ರೆಸ್ ನಾಯಕರುಗಳು. ಈ ರಾಜ್ಯ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ದೀರಿ. ಇಲ್ಲಿ ಕೂತಿರ್ತಕ್ಕಂಥ ನನ್ನ ತಾಯಂದರು 526ನೇ ದಿನ ನಿಮ್ಮ ಯೋಗ್ಯತೆಗೆ ಅವ್ರನ್ನ ಕರೆಸಿ ಮಾತಾಡ್ತಕ್ಕಂಥ ಒಂದು ನೈತಿಕ ಶಕ್ತಿ ಇಲ್ಲ ನಿಮಗೆ. ಜನತಾದಳವನ್ನ, ದೇವೇಗೌಡರನ್ನ, ಕುಮಾರಸ್ವಾಮಿಯನ್ನ ಪ್ರಶ್ನೆ ಮಾಡ್ತೀರಾ ನೀವು. ನೋಡಿದ್ರೆ ಮುಡುಗ ತೋರಿಸ್ತಾ ಈಗ ಮೊಬೈಲ್ನಲ್ಲಿ. ಇವತ್ತು ನಾನು 2:55ಕ್ಕೆ ವಿಮಾನ ಹಿಡಿಬೇಕು. ನಾಳೆ ದಿನ ಕ್ಯಾಬಿನೆಟ್ ಇದೆ, ಮತ್ತೆ ಸಾಯಂಕಾಲ ಒಂದು ಮೀಟಿಂಗ್ ಇದೆ ನನಗೆ ದೆಹಲಿನಲ್ಲಿ. ಅದಕ್ಕೋಸ್ಕರ ಹೋಗ್ತಾ ಇದ್ದೇನೆ. ಈ ಸರ್ಕಾರಕ್ಕೆ ವೇದಿಕೆ ಮುಖಾಂತರ ಯಾವೊಂದು ಓಪನ್ ಡಿಬೇಟ್ ಅನ್ನ ಇದೇ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಸಾಯಂಕಾಲ ಒಂದು ಮೀಟಿಂಗ್ ಇದೆ ನನಗೆ ದೆಹಲಿನಲ್ಲಿ. ಅದಕ್ಕೋಸ್ಕರ ಹೋಗ್ತಾ ಇದ್ದೇನೆ. ಈ ಸರ್ಕಾರಕ್ಕೆ ವೇದಿಕೆ ಮುಖಾಂತರ ಯಾವೊಂದು ಓಪನ್ ಡಿಬೇಟ್ ಅನ್ನ ಇದೇ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಮಾತಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ತಯಾರಾಗಿದ್ದರೆ ಪ್ರಶ್ನೆ ನನಗೇನು ಕೇಳಿದ್ದೀರಿ? ನಾನು ವಿಧಾನಸಭೆಯ ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವೇದಿಕೆ ಸಿದ್ಧ ಮಾಡಿದ್ರೆ ಇಲ್ಲ ನಾನೇ ಸಿದ್ಧ ಮಾಡ್ತೀನಿ. ತಯಾರಾಗಿದ್ದರೆ ಕಾಂಗ್ರೆಸ್ನ 224 ಜನ ಇವತ್ತೇನು ಮಾಜಿ ಶಾಸಕರು, ಹಾಲಿ ಶಾಸಕರಿದ್ದೀರಿ, ನೀವೆಲ್ಲ ಬಂದು ಪ್ರಶ್ನೆ ಮಾಡಿ ಏಕಾಂಗಿಯಾಗಿ ಎದುರಿಸಲಿಕ್ಕೆ ಇವತ್ತು ಸಿದ್ಧ ಇದ್ದೇನೆ. ಹೆದರಿ ಓಡ್ತಕ್ಕಂಥ ಪ್ರಶ್ನೆ ಇಲ್ಲ. ಹೌದು, ದೇವೇಗೌಡರು 95ನೇ ಇಸ್ವಿನಲ್ಲಿ ಮುಖ್ಯಮಂತ್ರಿಯಾಗಿ ಯಾವ ಫೆಬ್ರವರಿ 2ನೇ ತಾರೀಕು ಒಂದು MOU ಆಯಿತು. 1000 ಬಾರಿ ಹೇಳಿದ್ದೇವೆ ಆ MOU ಮಾಡಿದ್ದು ದೇವೇಗೌಡರು ಅಂತ ಹೇಳಿ. ನಾವು ನಿಮ್ಮ ಮೇಲೆ ಅಪಾದನೆ ಯಾತಿಗೆ ಮಾಡ್ತಾ ಇದ್ದೇವೆ? ಯಾವೊಂದು MOU ಮಾಡಲಿಕ್ಕೆ ದೇವೇಗೌಡರು ಅವತ್ತು ಮಾಡಲಿಕ್ಕೆ ತೀರ್ಮಾನ ಇದೇ ರಾಮನಗರ ಜಿಲ್ಲೆ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ, ರಾಮನಗರ ತೆಗೆದುಬಿಟ್ರಿ ಈಗ. ಯಾಕೆಂದ್ರೆ ಬೆಂಗಳೂರು ದಕ್ಷಿಣ ಅಂದ್ರೆ ಭೂಮಿ ಬೆಲೆ ಗಗನಕ್ಕೆ ಇರುತ್ತೆ. ಕನಕಪುರದಲ್ಲಿ ಭಾಷಣ ಮಾಡ್ತೀರಿ. ಯಾವ ನಮ್ಮ ರೈತರು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಜಮೀನು ಮಾರಾಟ ಮಾಡಬೇಡಿ, ನಿಮ್ಮ ಬೆಲೆ ಆಕಾಶಕ್ಕೆ ಇರ್ತದೆ, ಗಗನ ಮುಟ್ಟುತ್ತೆ, ಮಾರಾಟ ಮಾಡಬೇಡಿ ಅಂತ ಹೇಳಿದಂತ ಮಿಸ್ಟರ್ ಶಿವಕುಮಾರ್ ಇವತ್ತು ಬಿಡದಿಯ ನನ್ನ ರೈತರು ಯಾವೊಂದು ಕೃಷಿಯನ್ನ ಮಾಡ್ತಾ ಇದ್ದಾರೆ, ಹಾಲನ್ನು ಉತ್ಪಾದನೆ ಮಾಡಿ ಇವತ್ತು ನಿಮ್ಮ ಬೆಂಗಳೂರು ಡೈರಿಗೆ ಆಗ್ತಾ ಇದ್ದಾರೆ. ಈ ತೀರ್ಮಾನ ಮಾಡಿದ್ದು ಕುಮಾರಸ್ವಾಮಿನೇ. ಹೌದು, ಇದು ಕುಮಾರಸ್ವಾಮಿ ಕೂಸೆ.